ಖದೀಮರು ಯಾವ್ಯಾವ ಮಟ್ಟಕ್ಕೆ ಕಳ್ಳತನ ಇಳಿತಾರೆ ಅನ್ನೋದಕ್ಕೆ ಮತ್ತೊಂದು ಫ್ರೆಶ್ ಎಕ್ಸಾಂಪಲ್ ಸಿಗ್ತಾ ಇದೆ. ಇಷ್ಟು ದಿನ ಪಡಿತರ ಅಕ್ಕಿ ಆಯಿತು, ಈಗ ಪಡಿತರ ರಾಗಿಯನ್ನು ಕೂಡ ಕಳ್ಳತನ ಮಾಡ್ತಾ ಇದ್ದಾರೆ ನಾಚಿಗೆಟ್ಟವರು. ಬಡವರಿಗೆ ಸಿಗಬೇಕಾದ ರಾಗಿಯನ್ನು ಕೂಡ ಖದೀಮರು ಬಿಡದಂತೆ ಅದನ್ನ ಕಳ್ಳತನ ಮಾಡ್ತಿದ್ದಾರೆ. ಪಡಿತರರಿಗೆ ಸಿಗಬೇಕಾದಂತ ರಾಗಿ ಕಾಳ ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಪಡಿತರದಾರರ ರಾಗಿ ಬೇರೆ ಬೇರೆ ಕಡೆಗೆ ಮಾರಾಟ ಆಗ್ತಿರುವಂತದ್ದು ಸದ್ಯ ಬಟಾಬೈಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬಿಸಲೇರೆ ಅನ್ನುವಲ್ಲಿ ರೇಡ್ ಮಾಡಿದಂತಹ ಸಂದರ್ಭ ಅಕ್ರಮವಾಗಿ ಶೇಖರಿಸಿಟ್ಟಂತಹ 100 ಕ್ವಿಂಟಾಲ್ ರಾಗಿಯನ್ನ ವಶಕ್ಕೆ ಪಡೆಯಲಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದಾಗ ಎಷ್ಟು ದೊಡ್ಡ ಮಟ್ಟದಲ್ಲಿ ರಾಗಿಯನ್ನ ಸಂಗ್ರಹ ಮಾಡಲಾಗಿದೆ ಅನ್ನೋದನ್ನ ಕಂಡು ಅಧಿಕಾರಿಗಳೇ ಖುದ್ದು ಬೆಚ್ಚಿ ಬಿದ್ದಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಬಡವರ ಮನೆಗೆ ಸೇರ್ಬೇಕಾಗಿತ್ತು, ಬಡವರ ಹೊಟ್ಟೆ ತುಂಬಿಸಬೇಕಾಗಿದ್ದ ರಾಗಿ ಯಾರದ್ದೋ ಗೋಡೌನ್ ನಲ್ಲಿ ಅಕ್ರಮವಾಗಿ ಶೇಖರಣೆ ಆಗಿದೆ. ಇದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಯಾರು ರೇಷನ್ ಕಾರ್ಡ್ ಇಟ್ಕೊಂಡಿರ್ತಾರೆ ಅವರು ರಾಗಿಯನ್ನ ತಗೊಳ್ಬೇಕು ಅಂತ ಬಂದಂತ ಸಂದರ್ಭ ಅವರಿಗೆ ಅಲ್ಲಿ ಬೋರ್ಡ್ ಸಿಗುತ್ತೆ, ಸೊಸೈಟಿ ಮುಂದೆ ಸ್ಟಾಕ್ ಖಾಲಿ ಅನ್ನುವಂಥದ್ದು. ಬಟ್ ಎಲ್ಲಿ ಹೋಗ್ತಾ ಇದೆ ರೇಷನ್ ಎಲ್ಲ ಅಂತ ಕೇಳಿದ್ರೆ ಈ ಕಳ್ಳರು ಇರ್ತಾರಲ್ಲ ಇವ್ರನ್ನ ಇಲಿ ಹೆಗ್ಣಗಳು ಅನ್ನಬಾರ್ದು, ಇವ್ರನ್ನ ಇನ್ನೂ ಬೇರೆ ಯಾವ್ದಾದ್ರು ಪದವನ್ನ ಬಳಸಬೇಕಾಗತ್ತೆ. ಅಸಹ್ಯ. ಬಡವರಿಗೆ ಸೇರ್ಬೇಕಾದಂತ ರೇಷನ್ನು ಕದ್ದು ತಿಂತಾರೆ ಅಂದ್ರೆ ಇನ್ನೆಷ್ಟು ದರಿದ್ರತನ ಇವ್ರಿಗಿರುತ್ತೆ. ಇದ್ರಲ್ಲಿ ಲಾಭ ಮಾಡ್ಕೊಂಡು ನಾವು ಜೀವನ ಮಾಡ್ಬೇಕು ಅಥವಾ ಉದ್ಧಾರ ಆಗ್ಬೇಕು, ಬಂಗ್ಲೆ ಕಟ್ಕೊಳ್ಬೇಕು ಅನ್ನುವಂತ ಆಸೆಯ. ಚಿಕ್ಕಮಗಳೂರು ಐತೆ. ಇಷ್ಟು ದಿನಗಳ ಕಾಲ ಪಡಿತರ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದನ್ನು ಗಮನಿಸ್ತಾ ಇದ್ವಿ. ಬಟ್ ಈಗ ಚಿಕ್ಕಮಗಳೂರಿನಲ್ಲಿ ಕಡೂರಿನಲ್ಲಿ ಪಡಿತರ ರಾಗಿಯನ್ನ ಕೂಡ ಕಾಳಸಂತೆಯಲ್ಲಿ ಕಳ್ಳತನ ಮಾಡಿ ಖದೀಮರು ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಆಹಾರ ಇಲಾಖೆ ಸಿಬ್ಬಂದಿ ಮೇಘನಾ ಕೂಡ ಇದರಲ್ಲಿ ಕೈವಾಡ ಹೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅನ್ನಭಾಗ್ಯ ಯೋಜನೆ ರಾಗಿಗೆ ಸದ್ಯ ಇವರೆಲ್ಲ ಕನ್ನ ಹಾಕಿರೋದು. ಖಚಿತ ಮಾಹಿತಿ ಮೇರೆಗೆ ಪವರ್ ಟಿವಿ ಈ ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಬಿಸಿಲೇರೆ ಗ್ರಾಮದ ಗೋದಾಮ್ ಒಂದರಲ್ಲಿ ಸಂಗ್ರಹ ಮಾಡಿದ್ದಂತ ರಾಗಿ ಇದು. ಖಚಿತ ಮಾಹಿತಿ ಮೇರೆಗೆ ಪವರ್ ಟಿವಿ ತಂಡ ದಾಳಿಯನ್ನ ಮಾಡುತ್ತೆ. ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿದಾಗ 100 ಕ್ವಿಂಟಾಲ್ ರಾಗಿ ಪತ್ತೆಯಾಗಿದೆ. ಆಹಾರ ಇಲಾಖೆ ಸಿಬ್ಬಂದಿಯ ಕೃಪಾ ಕಟಾಕ್ಷ ಇಲ್ಲದೆ ಇಂಥದ್ದೊಂದು ದೊಡ್ಡ ಮಟ್ಟದ ಹಗರಣ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕಣ್ಣಿಗೆ ಕಾಣುವಂತಹ ಸತ್ಯ. ಅದರಂತೆಯೇ ಇದರ ಜಾಲವನ್ನು ಭೇದಿಸೋದಕ್ಕೆ ಹೋದಾಗ ಬಯಲಾಗಿದ್ದು ಆಹಾರ ಇಲಾಖೆಯ ಅಧಿಕಾರಿಯೊಬ್ಬರು, ಮೇಘನಾ ಅಂತ ಆಕೆ ಹೆಸರು, ಆಕೆ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹೆಂಗಿದೆ ಸರ್? ಎಲ್ಲಿ ಸರ್ ರಾಗಿ? ಈಗ ಇದ್ರ FI ಸರ್ಕಾರಕ್ಕೆ ಬಿಡೋದಾದ್ರೆ 4800 ಸಿದ್ರೆ ಏನಾಯ್ತು? ಈಗ ಏನಾಯ್ತು, ಮೇನ್ ಕ್ರಾಪ್ ರಾಗಿ, ಎಲ್ಲರೂ ರಾಗಿ ಹಾಕ್ತಾ ಇದೀವಿ ಸರ್. ರಾಗಿ ಹಾಕೋದ್ರಿಂದ ಎಲ್ಲರೂ 25 ಚೀಲ 30 ಚೀಲ 50 ಚೀಲ ಗಟ್ಟಲೆ ರಾಗಿ ಬೆಳೀತದ್ರಿ. ಏನು ಬೇರೆ ಈಗ ಈ ವಜ್ಜನೆ ಕೇಳ್ರಿ, ವಜ್ಜೇನ್ ಹೇಳುತ್ತೆ ಅಂತ. ಆ ವಜ್ಜಿಗೆ ಜಾಗ ಇರಲ್ಲ. ಹೆಂಗಿದೆ ಸರ್? ಎಲ್ಲಿ ಸರ್ ರಾಗಿ? ಈಗ ಇದ್ರ FI ಸರ್ಕಾರಕ್ಕೆ ಬಿಡ. ರಾಗಿ ಕಳ್ಳರಿಗೆ ಸಿಬ್ಬಂದಿ ಮೇಘನಾ ಕುಮ್ಮಕ್ಕು ಕೊಟ್ಟು ಕಾಳಸಂತೆಗೆ ರಾಗಿಯನ್ನ ಶಿಫ್ಟ್ ಮಾಡೋಕೆ ಸಹಕಾರಿ ಆಗ್ತಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಪವರ್ ಟಿವಿ ಆ ಗೋಡೌನ್ ಮೇಲೆ ದಾಳಿ ಮಾಡಿದಂತ ಸಂದರ್ಭ ಈ ರಾಗಿ ದಂಧೆಕೋರರಿಗೆ ಆಹಾರ ಇಲಾಖೆಯ ಅಧಿಕಾರಿಯೊಬ್ಬರೇ ಬೆನ್ನೆಲುಬಾಗಿ ನಿಂತಿರೋದು ಗೊತ್ತಾಗ್ತಾ ಇದೆ. ಖಚಿತ ಮಾಹಿತಿ ಲಭ್ಯ ಆಯಿತು. ಅದರ ಮೇರೆಗೆ ದಾಳಿ ಮಾಡಿದಂತ ಸಂದರ್ಭ ಈ ದಂಧೆಕೋರರ ಕರಾಳ ಮುಖ ಅನಾವರಣ ಆಗ್ತಾ ಇದೆ. ರಾಗಿ ಕಳ್ಳರಿಗೆ ಆಹಾರ ಇಲಾಖೆ ಸಿಬ್ಬಂದಿ ಮೇಘನಾ ಕುಮ್ಮಕ್ಕು ಕೊಡ್ತಿರೋದು, ಜೊತೆಗೆ ಇವರು ರಾಗಿ ಕಳ್ಳತನ ಮಾಡೋದಕ್ಕೆ, ಅದನ್ನು ಶಿಫ್ಟ್ ಮಾಡೋದಕ್ಕೆ, ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಎಲ್ಲದಕ್ಕೂ ಸಹಕಾರಿಯಾಗಿ ಆಹಾರ ಇಲಾಖೆ ಅಧಿಕಾರಿನೇ ನಿಂತಿರೋದು ಬಟಾ ಬಯಲಾಗ್ತಾ ಇದೆ. ಸರ್ಕಾರದ ಸಂಬಳ ತಗೊಂಡು ನಿಯತ್ತಾಗಿ ಕೆಲಸ ಮಾಡಿ ಅಂತ ಹೇಳಿದ್ರೆ ಅತಿ ಆಸೆಗೆ ಬಿದ್ದು ಇಂಥದ್ದೊಂದು ಕೃತ್ಯದಲ್ಲಿ ಕೈ ಹಾಕಿರೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಖುದ್ದು ಆ ಸ್ಥಳದಿಂದಾನೇ ನಮ್ಮ ಪ್ರತಿನಿಧಿ ಸಚಿನ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ.
ಸಚಿನ್, ಬಡವರ ಹೊಟ್ಟೆ ತುಂಬಿಸ್ಬೇಕಾಗಿದ್ದಂತ ರಾಗಿ ಕಳ್ಳರು ದಂಧೆಕೋರರ ಕೈಯಲ್ಲಿದೆ. ಇದಕ್ಕೆ ಅಧಿಕಾರಿಗಳೇ ಕೃಪಾ ಕಟಾಕ್ಷವಾಗಿ ನಿಂತ್ಕೊಂಡಿದ್ದಾರೆ. ನಿಯತ್ತಾಗಿ ದುಡ್ಡು ತಿನ್ನಿ ಅಂತ ಹೇಳಿದ್ರೆ ಅಡ್ಡದಾರಿ ಹಿಡ್ಕೊಂಡು ಸರ್ಕಾರಿ ಸಂಬಳಕ್ಕೆ ಮೋಸ ಮಾಡ್ಕೊಂಡು ಎಂತ ದರಿದ್ರ ಜನ್ಮ ಇವ್ರದೆಲ್ಲ. ಖಂಡಿತ ಪ್ರಜ್ವಲ, ನಿಜಕ್ಕೂ ಕೂಡ ಇವ್ರ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಅಂತ ಹೇಳುದು. ಯಾಕೆಂತಂದ್ರೆ ಸರ್ಕಾರದಿಂದ ಕೊಡ್ತಕ್ಕಂತ ಸಂಬಳವನ್ನ ತಿಂದು ಸರ್ಕಾರಕ್ಕೆ ಕನ್ನ ಹಾಕ್ತಿರ್ತಕ್ಕಂಥದ್ದು ಈ ಒಂದು ಕೃತ್ಯದಿಂದ ಬಯಲಾಗಿರ್ತಕ್ಕಂಥದ್ದು. ನಾವೀಗ ಏನು ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರು ತಾಲೂಕಿನ ಬಿಸ್ಲೇರೆ ಗ್ರಾಮ ಏನಿದೆ, ಆ ಒಂದು ಗ್ರಾಮದಲ್ಲಿ ಸುಮಾರು ಕ್ವಿಂಟಲ್ ಗಟ್ಟಲೆ ರಾಗಿನ ಸಂಗ್ರಹಿಸಿಟ್ಟಿದ್ರು. ಆ ಒಂದು ಸ್ಥಳಕ್ಕೆ ನಾವು ಬಂದಿದೀವಿ. ಇಲ್ಲಿ ನೋಡ್ಬೋದು ಏನು ಈ ಒಂದು ರಾಗಿ ಇದೆ, ರಾಗಿನ ಕದ್ದು ಅಂದ್ರೆ ಸರ್ಕಾರಕ್ಕೆ ಸೇರಬೇಕಾದಂತ ಅನ್ನಭಾಗ್ಯ ಸಿದ್ದರಾಮಯ್ಯ ಬಡವರ ಹೊಟ್ಟೆ ತುಂಬಲಿ, ಬಡವರ ಕಣ್ಣೀರು ಒರೆಸುವಂತ ಕೆಲಸನ ಮಾಡ್ತಿದ್ರೆ, ಎಲ್ಲೋ ಒಂದ್ ಕಡೆ ಇದಕ್ಕೆ ಅಧಿಕಾರಿಗಳು ಕುಮ್ಮಕ್ಕಿನಿಂದ ಬಡವರಿಗೆ ಸೇರಬೇಕಾದಂತಹ ರಾಗಿನ ಸಂಪೂರ್ಣವಾಗಿ ಕದ್ದು ಮತ್ತೆ ಸರ್ಕಾರಕ್ಕೆ ಮಾರುವಂತಹ ಒಂದು ನೀಚ ಕೃತ್ಯಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು ನಾವು ನೋಡ್ಬೋದು. ಈ ಒಂದು ರಾಗಿ ಏನಿದೆ, ಈ ರಾಗಿ ಬಡವರಿಗೆ ಸೇರ್ಬೇಕಾದ ರಾಗಿ ಯಾವಾಗ ಪವರ್ ಟಿವಿ ತಂಡ ಇಲ್ಲಿಗೆ ಬಂತು, ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಬಂದು ಇಲ್ಲಿ ಈ ಒಂದು ರಾಗಿನ ಸಂಪೂರ್ಣವಾಗಿ ಸೀಸ್ ಮಾಡಿದ್ದಾರೆ. ಕೇವಲ ಸೀಸ್ ಮಾಡಿದ್ರೆ ಸಾಲದು, ಏನು ಈ ಒಂದು ಭ್ರಷ್ಟ ಅಧಿಕಾರಿ ಜೊತೆಗೆ ಏನು ಈ ಒಂದು ಕದ್ದು ಮಾರಾಟ ಮಾಡ್ಲಿಕ್ಕೆ ಕಳ್ತನದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಕಠಿಣ ಶಿಕ್ಷೆ ಆಗ್ಬೇಕು. ನೋಡ್ಬೋದು, ಆಹಾರ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಅದೇ ರೀತಿ ಪೊಲೀಸರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಎಲ್ಲಾ ರೀತಿಯಲ್ಲಿ ಈಗ ಆಗ್ಲೇ ಆಹಾರ ಇಲಾಖೆ ಅಧಿಕಾರಿಗಳು ಹೇಳಿದ ಪ್ರಕಾರ ಇದು ನಮ್ಗೆ ಸೇರಿದ್ದು ಅನ್ನೋದು, ರಾಗಿ ಸರ್ಕಾರಕ್ಕೆ ಸೇರಿದ್ದು ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ನೋಡ್ಬೋದು ಪ್ರಜ್ವಲ, ಈ ಒಂದು ರಾಗಿ ಚೀಲ ಏನಿದೆ ಇಲ್ಲಿ ನೋಡ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ ಎಂಬ ಸೀಲ್ ನೊಂದಿಗೆ ಈ ರಾಗಿ ಆ ಸೀಲ್ ಚೀಲ ಏನಿದೆ ಆ ಚೀಲ ಸಮೇತ ಈಗ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ ಹಿಂಭಾಗದಲ್ಲಿ ಇಲ್ಲಿ ಒಂದು ಸೀಲ್ ಹಾಕಿದರೆ BRR ಅಂದ್ರೆ ಇದು ಬೀರೂರು ವಲಯಕ್ಕೆ ಸೇರಿದಂತಹ ರಾಗಿ ಅನ್ನೋದು ಈಗ ಗೊತ್ತಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥ. ಯಾಕೆಂತಂದ್ರೆ ಬಡವರಿಗೆ ಸೇರ್ಬೇಕಾದಂತ ರಾಗಿನ ಬಡವರಿಗೆ ತಲುಪಿಸ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಒಂದಷ್ಟು ಕೆಲ ಅಧಿಕಾರಿಗಳು ಸರ್ಕಾರದ ಸಂಬಳನ ತಿಂದು ಸರ್ಕಾರದ ಬೊಕ್ಕಸಕ್ಕೆ ಮೋಸ ಮಾಡಿ ಮತ್ತೆ ಇದನ್ನೇ ಸರ್ಕಾರಕ್ಕೆ ಮಾರುವಂತಹ ಒಂದು ಹೀನ ಕೃತ್ಯಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದ್ ರೀತಿ ಅವರ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಅಂತ ಹೇಳ್ಬೇಕು. ಯಾಕೆಂತಂದ್ರೆ ಸರ್ಕಾರ ಅವರಿಗೆ ಎಲ್ಲಾ ರೀತಿಯಾದ ಸೌಲಭ್ಯಗಳು ಕೊಡುತ್ತೆ, ಅವರಿಗೆ ಸುಖವಾಗಿ ಜೀವನ ಮಾಡೋದಕ್ಕೆ ಏನೇನ್ ಬೇಕು ಎಲ್ಲವನ್ನೂ ಕೊಡ್ತೇವೆ. ಆದ್ರೆ ಎಲ್ಲೋ ಒಂದ್ ಕಡೆ ಅದನ್ನು ಮೀರಿದಂತೆ ಇಂಥ ಹೀನ ಕೃತ್ಯಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ನಾಚಿಕೆಯ ಸಂಗತಿ ಅಂತ ಹೇಳ್ಬೋದು. ಈಗಾಗಲೇ ಆಹಾರ ಇಲಾಖೆ ಅಧಿಕಾರಿ ಕೂಡ ಏನು ಒಂದು ದಾಳಿ ಬಂದು ಈ ರಾಗಿಯನ್ನು ಸಂಪೂರ್ಣವಾಗಿ ಸೀಸ್ ಮಾಡಿದ್ದಾರೆ. ಇದನ್ನ ನಾವು ವಶಪಡಿಸಿಕೊಂಡು ನಂತರ ಈ ಒಂದು ಪ್ರಕರಣದಲ್ಲಿ ಯಾರೇ ಇದ್ರೂ ಕೂಡ ನಿಷ್ಪಕ್ಷವಾಗಿ ತನಿಖೆನ ನಡೆಸಿ ಅವ್ರು ಎಂತ ಪ್ರಭಾವಿಗಳಾಗಿದ್ರು ಕೂಡ ಅವರಿಗೆ ಶಿಕ್ಷೆನ ಕೊಡಿಸಿ ಅನ್ನೋ ಒಂದು ಮಾತುಗಳು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಪ್ರಜ್ವಲ. ವ್ಯವಸ್ಥಿತ ಜಾಲ ಅನ್ನುವಂಗೆ ಕಾಣ್ತಾ ಇದೆ ಸಚಿನ್. ಎಷ್ಟು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಇಂಥದ್ದೊಂದು ಕೃತ್ಯ ನಡೀತಾ ಇದೆ? ಯಾರ ಕಣ್ಣಿಗೂ ಬಿದ್ದೇ ಇಲ್ವಾ? ಅಥವಾ ಗೊತ್ತಿದ್ರೂನು ಕಳ್ಳ ಇಲಿ ಹೆಗ್ಗಣಗಳೆಲ್ಲವೂ ಕೂಡ ತಮ್ಮ ಪಾಲೇನು ಅದು ತಗೊಂಡು ಸುಮ್ಮನಾಗಿರೋದ್ರಿಂದ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗ್ತಿದ್ಯಾ? ಖಂಡಿತ ಪ್ರಜ್ವಲ, ಈ ಒಂದು ಇದನ್ನೆಲ್ಲ ನೋಡ್ತಿದ್ರೆ ನಿಜಕ್ಕೂ ಕೂಡ ಇದು ನಿನ್ನೆ ಮೊನ್ನೆಯಿಂದ ಅಲ್ಲ, ಇದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಯಾಕೆಂತಂದ್ರೆ ಈ ಒಂದು ಏನು ಅವರ ಹೀನ ಕೃತ್ಯಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಂಡಿದ್ರೆ ಅದರಿಂದ ಆಗ್ತಕ್ಕಂಥ ತೊಂದರೆಗಳಿಗೆ ಆ ತೊಂದರೆನ ಯಾವ ರೀತಿ ಸರಿ ಮಾಡ್ಕೋಬೇಕು, ಯಾರಿಗೆ ಎಲ್ಲಿ ಏನನ್ನ ಕೊಟ್ಟು ಸರಿ ಮಾಡ್ಬೇಕು ಎಲ್ಲವನ್ನೂ ಕೊಟ್ಟು ಬಾಯಿ ಮುಚ್ಚಿದ್ದಾರೆ. ಅಧಿಕಾರಿಗಳು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ. ಯಾಕೆಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಕಳ್ಳ ಸಾಗಾಣಿಕೆ ನಡೀತಿದ್ರು ಕೂಡ ಅಧಿಕಾರಿಗಳಿಗೆ ಮಾಹಿತಿ ಇರಲ್ವಾ? ಅದು ಈ ಒಂದು ಗ್ರಾಮಸ್ಥರು ಕೂಡ ಒಂದಷ್ಟು ಬಾರಿ ಮಾತಾಡಿದ್ದಾರೆ, ಆದ್ರೂ ಕೂಡ ಅವ್ರಿಗೆ ತೇಪೆ ಹಚ್ಚುವಂತ ಕೆಲಸ. ಇದು ನಾವು ರೈತರಿಂದ ಖರೀದಿ ಮಾಡಿದ್ದು, ರೈತರಿಂದ ತೆಗೆದುಕೊಂಡಿದ್ದು ಅಂತ ಹೇಳ್ಬಿಟ್ಟು ಸಭಾಬನ ಕೊಡ್ತಾರೆ. ಆದ್ರೆ ಎಲ್ಲ ಒಂದ್ ಕಡೆ ಇಂತಹ ಕೃತ್ಯ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಈ ಭಾಗದ ಒಂದಷ್ಟು ಜನ ರೈತರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದ್ರೆ ಈ ರೀತಿ ಆಗ್ಬೇಕಾಗಿದೆ. ಯಾಕೆಂದ್ರೆ ಹಲವಾರು ವರ್ಷಗಳಿಂದ ಇಂತ ಕೆಲಸ ಮಾಡ್ಕೊಂಡ್ ಬಂದಿದ್ರು, ಇವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಆಕ್ರೋಶ ಹೊರಾಗ್ತಿರ್ತಕ್ಕಂಥದ್ದು ಪ್ರಜ್ವಲ. ಎಸ್ ಸಚಿನ್, ಈಗ ಅಂಗೈ ಹುಣ್ಣಿ ಕನ್ನಡಿ ಬೇಕಾ ಅನ್ನುವಂತಹ ರೀತಿಯಲ್ಲಿ ಆ ಸ್ಥಳದಲ್ಲೇ ಸರ್ಕಾರಿ ಸೀಲ್ ಇರುವಂತಹ ಚೀಲಗಳು, ರಾಗಿ ತುಂಬಿರುವ ಚೀಲಗಳು ಸಿಕ್ಕಿದೆ. ಬರೀ ಇವನ್ನ ಸೀಸ್ ಮಾಡೋದು ಮಾತ್ರವಲ್ಲದೆ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ದಂಧೆಕೋರರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವರನ್ನ ಅಮಾನತು ಮಾಡೋದಾಗಿರ್ಬೋದು, ಅವ್ರ ಮೇಲೆ ಕ್ರಮ ತಗೊಳ್ಳೋದಾಗಿರ್ಬೋದು, ಇಮಿಡಿಯೇಟ್ ಆಕ್ಷನ್ ಏನಾದ್ರೂ ಆಗ್ತಾ ಇದೆಯಾ? ಯಾರಾದ್ರೂ ಮಾಡ್ತಾರಾ? ಈ ವಿಚಾರವಾಗಿ ನಾವು ಕೂಡ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ. ಈಗಾಗಲೇ ಸ್ಥಳಕ್ಕೆ ಬಂದಂತಹ ಅರಣ್ಯ
ನಿರೀಕ್ಷಕರು ಅವರು ಹೇಳೋ ಮಾತು, ನಾವು ಈ ವಿಚಾರವಾಗಿ ಇದರ ಕೈವಾಡದಲ್ಲಿ ಯಾರಾದ್ರೂ ನಮ್ಮ ಅಧಿಕಾರಿಗಳಿದ್ರೆ ಅವ್ರನ್ನ ಅಮಾನತು ಮಾಡುವಂತ ಕೆಲಸನೂ ಕೂಡ ಮಾಡ್ತೀವಿ. ಈ ವಿಚಾರವಾಗಿ ಮೇಲಧಿಕಾರಿಗಳು ಕೂಡ ಮಾಹಿತಿನ ಕೊಡ್ತೀವಿ. ಮೊದಲಿಗೆ ಈಗ ಪ್ರಾಥಮಿಕವಾಗಿ ಈ ಒಂದು ರಾಗಿ ನಮ್ದೇ ಅನ್ನೋದು ಸ್ಪಷ್ಟವಾಗಿದೆ. ಹೀಗಾಗಿ ಈ ರಾಗಿ ಎಲ್ಲಿಂದ ಬಂದಿದ್ದು, ಇಲ್ಲಿಗೆ ತಂದಾಕಿದ್ಯಾರು, ಈ ಶೆಡ್ ಮಾಲೀಕರು ಯಾರಿದ್ರೆ ಅವರ ವಿರುದ್ಧನೂ ಕೂಡ ಪ್ರಕರಣ ದಾಖಲು ಮಾಡ್ತೀವಿ. ಅವರಿಂದನೂ ಕೂಡ ತನಿಖೆ ಆರಂಭಿಸ್ತೀವಿ. ಯಾಕೆಂತಂದ್ರೆ ಇದು ಯಾವತ್ತು ಬಂದಿದ್ದು ರಾಗಿ, ಎಷ್ಟು ಕ್ವಿಂಟಲ್ ರಾಗಿ ಬಂದಿತ್ತು, ಎಲ್ಲಾ ವಿಚಾರದಲ್ಲೂ ಇದು ಎಷ್ಟು ದಿನದಿಂದ ನಡ್ಕೊಂಡು ಬಂದಿತ್ತು ಅನ್ನೋ ವಿಚಾರವಾಗೂ ಕೂಡ ನಾವು ತನಿಖೆನ ಮಾಡಿಸಿ ಈ ಒಂದು ಪ್ರಕರಣದಲ್ಲಿ ಯಾರೇ ಆದ್ರೂ ಕೂಡ ಅವರಿಗೆ ತಕ್ಕ ಶಿಕ್ಷೆನ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಅಧಿಕಾರಿ ಹೇಳಿರ್ತಕ್ಕಂಥದ್ದು. ಪ್ರಜ್ವಲ. ರೈಟ್ ಸಚಿನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ನಾವು ಗಮನಿಸ್ತಾ ಇದ್ದೀವಿ ಎಷ್ಟು ದೊಡ್ಡ ಮಟ್ಟದಲ್ಲಿ ದಂಧೆಕೋರರು ಆಕ್ಟಿವ್ ಆಗಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಆಘಾತಕಾರಿ. ಪಡಿತರದಾರರಿಗೆ ಸೇರ್ಬೇಕಾದಂತ ರಾಗಿಯನ್ನ ಅಕ್ರಮವಾಗಿ ಗೋಡೌನ್ ಒಂದಕ್ಕೆ ಶಿಫ್ಟ್ ಮಾಡ್ಕೊಳ್ತಾರೆ, ಅದನ್ನ ಕಾಳಸಂತೆಗೆ ಮಾರಾಟ ಮಾಡ್ತಾರೆ. ಕಾಳಸಂತೆಗೆ ಹೋಗ್ಲಿ ಸರ್ಕಾರಕ್ಕೇನೆ ವಾಪಸ್ ಕೊಡ್ತಾರೆ ಅಂತಂದ್ರೆ ಇವ್ರ ದಾರ್ಷ್ಟ್ಯತನ ಎಷ್ಟಿರ್ಬೇಕು. ಇವ್ರು ಪ್ಲಾನ್ ಮಾಡುವಂತ ಆಪರೇಷನ್ ಆ ಒಂದು ಸೀನ್ ಹೆಂಗಿದೆ ನೋಡಿ, ನಿಜಕ್ಕೂ ನಾಚಿಕೆಗೇಡು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಆಹಾರ ನಿರೀಕ್ಷಕರು ಶ್ರೀನಿವಾಸ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಹಲೋ. ಹಲೋ, ನಮಸ್ತೆ ಮೇಡಮ್. ಸರ್, ಬಹುಶಃ ತಮ್ಮ ಗಮನಕ್ಕೆ ಬಂದಿರಬಹುದು ಅಂತ ಭಾವಿಸ್ತೀನಿ. ಎಷ್ಟು ದೊಡ್ಡ ಮಟ್ಟದಲ್ಲಿ ರಾಗಿ ಕಳ್ತನ ಮಾಡಿದ್ದಾರೆ ಸರ್. ಇಲಿ ಹೆಗ್ಗಣಗಳಲ್ಲ ಇವರೆಲ್ಲ, ತಿಮಿಂಗಿಲಗಳು ಅನ್ನೋಂಗ್ ಕಾಣಿಸ್ತಾ ಇದೆ. ಹಾ ಮೇಡಮ್, ನಮ್ ಗಮನಕ್ಕೆ ಬಂದಿದೆ ಮೇಡಮ್. ನಾವೀಗ ಸ್ಪಾಟಿಗೆ ಬಂದು ಎಲ್ಲ ತನಿಖೆ ಮಾಡಿ ಎಲ್ಲ ಮಾಜರ್ ಮಾಡ್ತಾ ಇದೀವಿ. ಓಕೆ. ರಾಗಿ ಎಲ್ಲ ನಮ್ಮ ವಶಕ್ಕೆ ಪಡಿತಾ ಇದೀವಿ ಮೇಡಮ್. ಈ ಬಗ್ಗೆ ಯಾವುದೇ ನಿಷ್ಪಕ್ಷಪಾತ ಯಾವುದೇ ಸರ್ ಈಗ ನೀವು ಸ್ಥಳದಲ್ಲೇ ಇರೋದ್ರಿಂದ, ತಾವು ಸ್ಥಳದಲ್ಲೇ ಇರೋದ್ರಿಂದಾಗಿ ನಾನು ಈ ಪ್ರಶ್ನೆ ನಿಮ್ಮ ಹತ್ರ ಕೇಳಬೇಕು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನುವಂತ ರೀತಿಯಲ್ಲಿ ಅಲ್ಲಿ ಸರ್ಕಾರದ ಚೀಲಗಳಲ್ಲೇ ರಾಗಿ ತುಂಬಿರೋದು ನಿಮಗ್ ಪತ್ತೆ ಆಗಿದೆ. ತಾವ್ ಅದನ್ನ ಸೀಸ್ ಮಾಡುವಂತ ಕೆಲಸ ಮಾಡ್ತಿದ್ದೀರಾ. ಬಟ್ ಈ ಜಾಲ ಏನಿದೆಯಲ್ಲ ಅದನ್ನ ಭೇದಿಸೋದು ಯಾವಾಗ, ಅವ್ರ ಮೇಲೆ ಕ್ರಮ ಆಗೋದು ಯಾವಾಗ? ಹಾ ಮೇಡಮ್, ಇಲ್ಲ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂತೀವಿ ಮೇಡಮ್. ತಗೊಂಡು ಈಗ ಏನಿದೆ ಇಲ್ಲಿ ಪ್ರತಿಯೊಂದು ಸ್ಟಾಕ್ ನ ನಮ್ಮ ವಶಕ್ಕೆ ತಗೊಂತೀವಿ. ಮತ್ತೆ ಪ್ರತಿಯೊಬ್ಬ ರೈತರು ಮತ್ತೆ ಈ ಜಾಗದ ಮಾಲೀಕರನ್ನ ಯಾರು ಜಾಗದ ಮಾಲೀಕರಿದ್ದಾರೆ ಅವರನ್ನ ಸಂಪರ್ಕಿಸಿ ಹೇಗ್ ಬಂತು ಅಂತ ತನಿಖೆ ಮಾಡ್ತೀವಿ. ಈಗ ಇಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಹ ಬಂದಿದ್ದಾರೆ. ಪ್ರತಿಯೊಬ್ಬರನ್ನ ಪ್ರಶ್ನೆ ಮಾಡ್ತಾ ಇದೀವಿ ಮೇಡಮ್. ನಮ್ಮ ಈ ಹೇಳಿ ಮೇಡಮ್. ಆಹಾರ ಇಲಾಖೆಯ ಸಿಬ್ಬಂದಿ ಒಬ್ರು ಮೇಘನಾ ಅಂತೇಳಿ ಅವ್ರ ಕುಮ್ಮಕ್ಕಿನಿಂದ ಇದೆಲ್ಲ ಆಗ್ತಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ ಆ ಬಗ್ಗೆ? ಮೇಡಮ್ ಅದೇ ಮೇಡಮ್, ನಾವೀಗ ಅವರನ್ನ ಸಂಪರ್ಕಿಸಿ ಕೇಳ್ತೀವಿ ಮೇಡಮ್. ಮತ್ತೆ ಇಲ್ಲಿ ಏನು ಸ್ಟಾಕ್ ಇದೆ, ಸ್ಟಾಕ್ ನ ಫಸ್ಟ್ ನಮ್ಮ ವಶಕ್ಕೆ ತಗೊಂಡು ಇಲ್ಲಿ ಪ್ರತಿಯೊಬ್ಬ ರೈತರನ್ನ ಆಸ್ಪಾಸ್ನವ್ರನ್ನ ಮಾಜರ್ ಮಾಡ್ತೀವಿ, ಮತ್ತೆ ಹೇಳಿಕೆ ಪಡಿತೀವಿ. ಸಂಪೂರ್ಣ ತನಿಖೆ ಸಬ್ ಇನ್ಸ್ಪೆಕ್ಟರ್ ಸಹ ಬಂದಿರೋದ್ರಿಂದ ಅವ್ರಿಗೆ ತನಿಖೆ ಸಂಪೂರ್ಣ ಸಹಕಾರ ಕೊಡ್ತೀವಿ. ಮತ್ತೆ ಯಾವುದೇ ಕಾರಣಕ್ಕೂ ಸಹ ಇಲ್ಲಿ ಕೇಸ್ ಮಾಡ್ಬಿಟ್ಟು ತಪ್ಪಿದಷ್ಟನ್ನ ಬಿಡಲ್ಲ ಮೇಡಮ್. ಈಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಗಿ ಇರೋದು ಅಲ್ಲೇನ್ ಒಂದೆರಡು ಚೀಲ ಅಲ್ಲ, ಕ್ವಿಂಟಾಲ್ ಗಟ್ಲೆ ಇದೆ. ಅಷ್ಟೆಲ್ಲ ಕಳ್ತನ ಮಾಡ್ತಾ ಇದ್ರು ಯಾರಿಗೂ ಗಮನಕ್ಕೆ ಬಂದಿಲ್ವಾ ಇದು? ಅದೇ ಮೇಡಮ್, ಈಗ ಗಮನಕ್ಕೆ ಬಂದು ಒಟ್ಟು ಇಲ್ಲಿ ಸ್ಥಳೀಯರು ಸಾಹಸ ಮಾಡಿ ಇಲ್ಲಿ ನಮ್ ಗಮನಕ್ಕೆ ತಂದಿದ್ದಾರೆ. ತಂದು ನಮಗೆ ಮಾಹಿತಿ ಕೊಟ್ಟಿದ ತಕ್ಷಣ ನಾವು ಬಂದಿದೀವಿ. ಅಲ್ಲ, ಇಂಟರ್ನಲಿ ಸರ್ ನಾನು ಕೇಳ್ತಿರೋದು, ಇಂಟರ್ನಲಿ ಇಲಾಖೆ ಅಧಿಕಾರಿಗಳಿಗೆ ಆ ರೇಷನ್ ಎಲ್ಲಿ ಹೋಗ್ತಿದೆ ಅನ್ನೋದು ಒಂದು ಟ್ರ್ಯಾಕ್ ರೆಕಾರ್ಡ್ ಇರೋದಿಲ್ವಾ? ಮೇಡಮ್ ಅಂದ್ರೆ ನಾವು ನಮ್ಮ ಗೋದಾಮಿನಿಂದ ಕಳಿಸಿದ ಆಹಾರ ಪದಾರ್ಥಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ನ್ಯಾಯಬೆಲೆ ಅಂಗಡಿ ಮೂಲಕ ಪಡಿತರ ಚೀಟಿದಾರರಿಗೆ ಹಂಚಿಕೆ ಆಗುತ್ತೆ. ಆದ್ರೆ ಇದಿಷ್ಟು ಬಲ್ಕ್ ಆಗಿದೆ ಅಂದ್ರೆ ಇದು ಯಾವ ರೀತಿ ಆಗಿದೆ ಅಂತ ನಾವು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಮೇಡಮ್. ಯಾಕಂದ್ರೆ ಪ್ರತಿಯೊಬ್ಬ ಪಡಿತರ ಚೀಟಿದಾರನು ಎಬ್ಬಿಟ್ ಕೊಟ್ಟು ಅವನು ಪಡಿತರ ಪಡೆಯುವಾಗ ಯಾರು ಸಹ ಪಡಿತರವನ್ನ ಬಿಟ್ಟು ಹೋಗಲ್ಲ. ಆದ್ರೆ ಈ ರಾಗಿ ಯಾವ ತರ ಇಲ್ಲಿ ಬಂತು ಅಂತ ನಾವು ತನಿಖೆ ಮಾಡಿದ ಮೇಲೆ ಅಷ್ಟೇ ಗೊತ್ತಾಗುತ್ತೆ ಮೇಡಮ್. ನಾವು ಆದಷ್ಟು ಈಗ ಅಕ್ಕಪಕ್ಕದವ್ರನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದೀವಿ. ಸಂಪೂರ್ಣವಾಗಿ ಸಮಗ್ರವಾಗಿ ಈ ಬಗ್ಗೆ ಪ್ರಶ್ನೆ ಮಾಡಿ ಏನ್ ಸಮಸ್ಯೆ ಇದೆ ಕಂಡು ಹಿಡ್ಕೊಂಡು ತಪ್ಪಿದಷ್ಟು ಎಲ್ಲರಿಗೂ ಸಹ ಕೇಸ್ ದಾಖಲು ಮೂಲಕ ನಾವು ಕ್ರಮ ಕೈಗೊಳ್ತೀವಿ ಮೇಡಮ್. ಈಗ ಗೋಡೌನ್ ಮಾಲೀಕರಾಗಿರ್ಬೋದು, ಹಾಗೆ ಆಹಾರ ಇಲಾಖೆ ಸಿಬ್ಬಂದಿ ಆಗಿರ್ಬೋದು, ಅವ್ರನ್ನೆಲ್ಲ ಸ್ಥಳಕ್ಕೆ ಕರ್ಸೋ ಕೆಲಸ ಆಗಿದೆಯಾ ಸರ್? ಎಸ್ ಮೇಡಮ್, ನಾನೇ ಆಹಾರ ನಿರೀಕ್ಷಕ ನಾನಿದ್ದೀನಿ. ಮತ್ತೆ ಇನ್ನೊಬ್ರು ನಮ್ಮ ಸಹೋದ್ಯೋಗಿ ಶಿಲ್ಪಾ ಮೇಡಮ್ ಅಂತ ಇದಾರೆ, ಬಂದಿದೀವಿ. ಬಂದು ಎಲ್ಲ ತನಿಖೆ ಮಾಡ್ತಾ ಇದ್ದೇವೆ ಮೇಡಮ್. ಸಂಪೂರ್ಣ ತನಿಖೆ ಮಾಡಿ ಈ ಬಗ್ಗೆ ಯಾವ ವ್ಯಕ್ತಿಗಳು ಈಗ ಕೃತ್ಯದ ಹಿಂದಿದ್ದಾರೆ ಅವ್ರನ್ನೆಲ್ಲ ತನಿಖೆ ಒಳಪಡಿಸಿ ನಾವು ಆಕ್ಷನ್ ಮಾಡಕ್ ಹೇಳ್ತೀವಿ ಮೇಡಮ್. ಈಗ ಚಿಕ್ಕಮಗಳೂರಿನ ಜನತೆ ಮಾತ್ರ ಅಲ್ಲದೆ ರಾಜ್ಯದ ಜನತೆಗೆ ಪವರ್ ಟಿವಿ ಕಡೆಯಿಂದ ಒಂದ್ ಆಶ್ವಾಸನೆ ಕೊಡಿ ಸರ್. ಈ ಬರೀ ಇದನ್ನ ಸೀಸ್ ಮಾಡ್ಬಿಟ್ಟು ರಿಪೋರ್ಟ್ ಹಾಕಿ ಸುಮ್ನೆ ಆಗ್ತೀವಿ ಅಂತಲ್ಲ, ಶೀಘ್ರವಾಗಿ ತನಿಖೆ ಮಾಡ್ತೀವಿ. ಎಷ್ಟು ಟೈಮಲ್ಲಿ ಆಗ್ಬೋದು ಅಂತ ಹೇಳಿ ಒಂದ್ ಟೈಮ್ ಬೌಂಡ್ ನೀವೇ ಹೇಳ್ಬಿಡಿ.
ಇಲ್ಲ ಮೇಡಮ್, ಈಗ ಸಂಪೂರ್ಣ ತನಿಖೆ ಈ ಒಂದು ಮಾದರಿ ಇದನ್ನ ಇಟ್ಕೊಂಡು ಸಂಪೂರ್ಣ ನಮ್ಮ ತಾಲೂಕಿನ ವ್ಯಾಪ್ತಿ ಎಲ್ಲಾ ಕಡೆಗೂ ತನಿಖೆ ಮಾಡ್ತೀವಿ. ಈ ತರ ಏನಾದ್ರು ದಾಸ್ತಾನುಗಳಿದ್ರೆ ದಾಸ್ತಾನುಗಳನ್ನೆಲ್ಲ ನಾವು ವಶಪಡಿಸ್ಕೊಂಡು ಏನು ಮುಂದೆ ಈ ತರ ಸಮಸ್ಯೆ ಆಗ್ದಂಗೆ ಹೆಚ್ಚೆಚ್ಚು ತಂಡಗಳನ್ನ ರಚಿಸಿ ಒಂದ್ ನಿಮಿಷ ಹೆಚ್ಚೆಚ್ಚು ತಂಡಗಳನ್ನ ರಚಿಸಿ ನಾವು ಈ ತರ ಸಮಸ್ಯೆ ಆಗದಂಗೆ ನೋಡ್ಕೊತೀವಿ ಮೇಡಮ್. ರೈಟ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ. ನೋಡೋಣ, ತಮ್ಮೇಲೆ ನಮಗೆ ಭರವಸೆ ಇದೆ, ಆದಷ್ಟು ಬೇಗ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀರಿ ಅಂತ. ಆದಷ್ಟು ಬೇಗ ಅದಾಗ್ಲಿ ಅಂತ ಆಶಿಸ್ತಾ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಚಿಕ್ಕಮಗಳೂರಿನ ಬಿಸಿಲೇರೆಯಲ್ಲಿ ಪಡಿತರ ರಾಗಿ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪವರ್ ಟಿವಿ ವರದಿಯನ್ನ ಬಿತ್ತರಿಸಿತು. ಆಹಾರ ನಿರೀಕ್ಷಕರು ಎಚ್ ಶ್ರೀನಿವಾಸ್ ಖುದ್ದು ಪವರ್ ಟಿವಿ ಜೊತೆ ಮಾತನಾಡಿದ್ದಾರೆ. ಚಿಕ್ಕಮಗಳೂರಿನ ಬಿಸಿಲೇರೆಯಲ್ಲಿ ಕ್ವಿಂಟಾಲ್ ಗಟ್ಲೆ ರಾಗಿ ಪತ್ತೆಯಾಗಿರೋದು ದೊಡ್ಡ ಮಟ್ಟದ ಜಾಲ. ಇದು ಯಾರೇ ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ತೀವಿ ಅನ್ನುವಂತ ಭರವಸೆಯನ್ನ ಪವರ್ ಟಿವಿಯ ಮುಖಾಂತರ ಆಹಾರ ನಿರೀಕ್ಷಕರು ಶ್ರೀನಿವಾಸ್ ರಾಜ್ಯದ ಜನತೆಗೆ ರವಾನೆ ಮಾಡಿದ್ದಾರೆ. ಈ ಕೂಡಲೇ ಆ ಸ್ಥಳದಲ್ಲಿ ಖುದ್ದಾಗಿ ಉಪಸ್ಥಿತರಿದ್ದು ರಾಗಿಯನ್ನ ಸೀಸ್ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಬಟ್ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗತ್ತೆ. ಯಾರೆಲ್ಲ ಈ ಕೃತ್ಯದ ಹಿಂದೆ ಭಾಗಿಯಾಗಿದ್ದಾರೆ ಅವರನ್ನ ಕಾನೂನಿನ ಅಡಿಗೆ ತರುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಆಶ್ವಾಸನೆಯನ್ನ ಭರವಸೆಯನ್ನ ಕೊಟ್ಟಿದ್ದಾರೆ. ಅದಾದಷ್ಟು ಬೇಗ ಈಡೇರ್ಲಿ ಅನ್ನುವಂಥದ್ದಷ್ಟೇ ನಮ್ಮ ಆಶಯ ಕೂಡ. ಬಡವ್ರ ಮನೆ ಸೇರ್ಬೇಕಾಗಿರೋ ರಾಗಿ ಅಕ್ಕಿನೆಲ್ಲ ಕದೀತೀರಾ ಅಂತ ಹೇಳಿದ್ರೆ ಇನ್ನೆಷ್ಟರ ಮಟ್ಟಿಗೆ ದರಿದ್ರತನ ಅನ್ನೋದು ಕಾಡ್ತಿರುತ್ತೆ ನಿಮ್ಗಳಿಗೆ. ಯಾರೇ ಈ ಕೃತ್ಯದಲ್ಲಿ ಭಾಗಿಯಾಗಿರ್ಬೋದು, ಅವ್ರನ್ನ ಕೇಳೋದಷ್ಟೇ, ಇನ್ನೆಷ್ಟು ದರಿದ್ರತನ ನಿಮ್ಮಲ್ಲಿರುತ್ತೆ. ಅಡ್ಡದಾರಿ ಹಿಡಿದು ಒಬ್ಬರು ಹೊಟ್ಟೆಗೆ ಹೊಡೆದು ಬದುಕು ಸಾಗಿಸ್ತೀವಿ ಅಂತ ಹೇಳಿದ್ರೆ ಆ ಅನ್ನ ಆಗಿರುತ್ತಾ, ವಿಷ ಆಗಿ ಹೋಗುತ್ತೆ.